ನೋಡಿ ಈಗ ಮಾರ್ಚ್ ಏಪ್ರಿಲ್ದಲ್ಲಿ ನಾವೇನು ಮಾಡಬೇಕು, ಇವೆಲ್ಲ ಹೂ ಬಿಡೋ ಗಿಡಗಳು ಹೂ ಬಿಟ್ಟು ಮುಗಿದು ಹೋಗಿರ್ತಾವಲ್ಲ ಅವನ್ನೆಲ್ಲ ಕಟ್ ಮಾಡ್ಬೇಕು. ಈಗ ಇವು 45 ಆ್ಯಂಗಲ್ ಮೇಲೆ ಹಿಂಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಅದಕ್ಕೆ ಸಿಂಧೂರ ಹಚ್ಚಬೇಕು. ಅಂದರೆ ಒಳಗಿಂದ ಸ್ಯಾಪ್ ಏನಿರ್ತದಲ್ಲ ಅದು ಒಣಗೋದಿಲ್ಲ, ಹಸಿನೇ ಉಳಿತದೆ. ಆಮೇಲೆ ಗಿಡ ಚಗಿಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಈಗ ಇದಕ್ಕೆ ಏನು ಮಾಡಿದ್ದೀನಿ, ನಾನು ಎಲ್ಲ ಹಡ್ಡು ಬಿಟ್ಟಿದ್ದೀನಿ, ಕೆಳಗಡೆ ಹಡ್ಡು ಬಿಟ್ಟಿದ್ದೀನಿ ನೋಡಿ. ಎಲ್ಲ ಹಡ್ಡು ಬಿಟ್ಟು ಇದಕ್ಕೆ ಒಂದು ಇದು ಏನಂತಾರೆ ಗೊಬ್ಬರ ಹಾಕಿ ಹೇಳ್ತೀನಿ, ಮನ್ಯಾಗ ಮಾಡಿದ್ದು ನಾನು. 1 ಕಪ್ನಷ್ಟು ಕರಿ ಸಾಸಿವೆ, ದೊಡ್ಡ ಮೊರೈ ಅಂತಿರ್ತಾವಲ್ಲ ಅವು, ಆಮೇಲೆ ಒಂದು ಸ್ವಲ್ಪ ಹಳದಿ ಸಾಸಿವೆ, ಆಮೇಲೆ ಇದು ಇನ್ನೊಂದು ಇದು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಏನು ಮಾಡಬೇಕು, ಮಿಕ್ಸರ್ಗೆ ಹಾಕ್ಕೋಬೇಕು. ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಕೂಡಿಸ್ಬೇಕು. ಅರ್ಶಿಣ ಪುಡಿ ಕೂಡಿಸಿ ಇದಕ್ಕೆ ಸ್ವಲ್ಪ ಹಾಕಿ ಮೇಲೆ ನನ್ನಲ್ಲಿ ಪಾಟ್ ಮಿಕ್ಸ್ ಅದ, ಪಾಟ್ ಮಿಕ್ಸ್ ಹಾಕಿಬಿಡ್ತೀನಿ ಇದಕ್ಕೆ. ಅಂದರೆ ಈ ಹೂ ಏನಾಗ್ತವೆ, ಇನ್ನೊಂದು 15 ದಿನದಲ್ಲಿ ಇವೆಲ್ಲ ಹೂ ಬಿಡ್ತಾವೆ. ಮತ್ತು ಹಾಕಿ ಇದನ್ನು ಹಿಂಗೆ ಮಾಡ್ಕೊಂಡಿದ್ದೀನಿ ನೋಡಿ. ಹಾಕಿಬಿಟ್ಟು ಈಗ ಇದನ್ನು ನೀರು ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ನೀರು ಅಂದರೆ ಇದು ಅಕ್ಕಿ ಇದು ಮತ್ತು ಉದ್ದಿನಬೇಳೆ ತೊಳೆದಿರ್ತೀವಲ್ಲ ಅದು ನೀರು, ಅದಕ್ಕೆ ಅದರಲ್ಲಿ ಸ್ವಲ್ಪ ಹಿಂಗೆ ಹಾಕಿಡಬೇಕು. ಈ ಮಿಕ್ಸರ್ ಹಾಕಿಬಿಟ್ಟು ಪಾಟ್ ಹಾಕಿಬಿಟ್ಟು ಪಾಟ್ ಮಿಕ್ಸ್ ಹಾಕಿ ಮೇಲೆ 1 ಗ್ಲಾಸು ಈ ನೀರು ಹಾಕಬೇಕು. ಅಂದರೆ ಚೆನ್ನಾಗಿ ಬೆಳಿತಾವೆ. ದುಂಡು ಮಲ್ಲಿಗೆ ಇದು ನಾನು 2 ವೀಕದಿಂದ ಇದು ಕಟ್ ಮಾಡಿದ್ದೆ. ಇಷ್ಟೊಂದು ಚೆನ್ನಾಗಿ ಬೆಳೆದಿದೆ. ಮಗು ಕೂಡ ಬರ್ಲಿಕ್ಕೆ ಹತ್ತಾವೆ ಎಲ್ಲ ಕಡೆ. ಇಲ್ಲಿ ಬಂದದ, ಇಲ್ಲಿ ಬಂದದ, ಇಲ್ಲಿ ಬಂದದ, ಆಮೇಲೆ ಇಲ್ಲಿನೂ ಬಂದದ. ಮೊಗ್ಗು ಬರ್ಲಿಕ್ಕೆ ಹತ್ತಾವೆ ಎಲ್ಲ ಕಡೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ. ಇದಕ್ಕೂ ನಾನು ಏನು ಮಾಡ್ತಿದ್ದೀನಿ, ಈಗ ತೆಗ್ದಿದ್ದೀನಿ ಎಲ್ಲ. ಸ್ವಲ್ಪ ಎಲ್ಲ ತೆಗೆದ್ಬಿಟ್ಟು ಮೇಲಿಂದು ಇದನ್ನು ತೆಗೆದ್ಬಿಟ್ಟು ಅದಕ್ಕೆ ಗೊಬ್ಬರ ಹಾಕಿ ಪಾಟ್ ಮಿಕ್ಸ್ ಹಾಕ್ತೀನಿ ಇದಕ್ಕೆ. ಯಾಕಂದರೆ ಇದು ಮಗ್ಬಿಟ್ಟು ಟೈಮಕ್ಕೆ ಅವಕ್ಕೆ ಚಲೋ ಹೊತ್ತಿನಾಗಿ ಆಹಾರ ಬೇಕು. ಇದನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು ಈಗ. ನೋಡಿ ಈಗ ಇವನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ಇದು ಪ್ರಿಮ್ ರೋಸು, ಇದು ದುಂಡು ಮಲ್ಲಿಗೆ, ಇದು ಕಾಕಡ ಮಲ್ಲಿಗೆ, ಇವೆರಡು ಶಂಖಪುಷ್ಪಿ. ಇದು ದೊಡ್ಡದಿದ್ದದ್ದು ದೊಡ್ಡ ಮಲ್ಲಿಗೆ, ಇದು ಚಿಟ್ಟು ಮಲ್ಲಿಗೆ ಅಂತ ಆಗ್ತಾವಲ್ಲ ಆ ಥರ ಮಲ್ಲಿಗೆವು ಎಲ್ಲ ಮಿಕ್ಸ್ ಅದ ನನ್ನ ಹತ್ರ. ಈ ರೀತಿ ಅವನ್ನೆಲ್ಲ ಪಾಟ್ಸ್ಗೆ ಹಾಕಿದ್ದೀನಿ ನೋಡಿ. ಈಗ ಈ ರೀತಿ ಮಾಡಬೇಕೀಗ. ಅಂದರೆ ಏಪ್ರಿಲ್ದಾಗ ಏನಾಗ್ತದೆ, ಚೆನ್ನಾಗಿ ಹೂ ಬರ್ತಾವವು.